आप देख रहे हैं बीजापुर समय। मैं आपके साथ खलील कलादगी। कर्नाटका स्टेट प्राइमरी और हायर प्राइमरी एजुकेशन विभाग के पार्लियामेंट्री सेक्रेटरी और नागठान मतक्षेत्र के एमएलए देवानंद चौहान ने आज शहर बीजापुर के स्टेशन रोड पर स्थित अपनी ऑफिस में बीजापुर महानगर पालिका के सीमा में आने वाले नागठान मतक्षेत्र के सन 2017-18 के वाजपेयी नगर आवास योजना के तहत चुने गए 165 लाभार्थियों को हक पत्र वितरण किया। इस मौके पर मीडिया से बात करते हुए पार्लियामेंट्री सेक्रेटरी एमएलए देवानंद चौहान ने इसी महीने की 3 तारीख को शहर बीजापुर के दरबार स्कूल ग्राउंड में होने वाले संत सेवालाल जयंती और बंजारा समाज जागृति समावेश में सभी लोगों को ज़्यादा तादाद में हिस्सा लेने की गुजारिश की। ಈಗಾಗಲೇ ವಸತಿ ರಹಿತ ಇರತಕ್ಕಂತಹ ಅತ್ಯಂತ ಕಡು ಬಡತನದಲ್ಲಿ ವಾಸನೆ ಏನೋ ನಿವಾಸಿಗಳು ಇದ್ದೀರಿ। ಇವತ್ತು ಅಂಥವರಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಮಹಾನಗರ ಪಾಲಿಕೆ ಇವೆಲ್ಲ ಒಂದು ಸಹಯೋಗದೊಂದಿಗೆ ಇವತ್ತು ಏನು ಬಡ ಜನತೆಗೆ ಏನು ವಸತಿ ಇರಲಾರದೆ ಏನು ತಾವು ಒಂದು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಿ। ಅಂಥವರಿಗೆ ಮೊದಲು ಇರಬೇಕಾಗಿದ್ರೆ, ಬದುಕು ಸಾಧನೆ ಮಾಡಬೇಕಾಗಿದ್ರೆ ಇರಾಕೊಂದು ಮನೆ ಬೇಕು, ಇರಾಕೊಂದು ಜಾಗ ಬೇಕು, ಆನಂತರ ಬದುಕಕ್ಕೆ ಮತ್ತು ಎಲ್ಲ ಸರ್ಕಾರದ ಸೌಲಭ್ಯಗಳು ಕೂಡ ಇವತ್ತು ನಿಮ್ಮ ಕೈಗೆ ನೆಲಕುವಂತದ್ದು ಕೆಲಸ ಇವತ್ತು ಗೌರವಾನ್ವಿತ ಎಲ್ಲ ಸದಸ್ಯರು, ಇವತ್ತು ಪೂಜ್ಯ ಮಹಾಮಹಿರರು ಮತ್ತು ಇವತ್ತು ತಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿ ಕೂಡ ಹೌದು। ಅಂಥದ್ರಲ್ಲಿ ಇವತ್ತು ವಾಜಪೇಯಿ ನಗರ ಒಂದು ವಸತಿ ಯೋಜನೆ ಅಡಿಯಲ್ಲಿ ಇವತ್ತು ತಮಗೆ ಹಕ್ಕು ಪತ್ರ ಏನು ಕೊಡ್ತಾ ಇದ್ದೇವೆ ಕಟ್ಟಡದ್ದು, ಅದನ್ನು ಸದುಪಯೋಗ ಮಾಡಿಕೊಂಡು ಇದರೊಳಗೆ ಯಾರಿಗೆ ಮೀಡಿಯೇಟರ್ ಇಟ್ಕೋಬೇಡ್ರಿ ತಗೊಂಡ, ಯಾಕಂದ್ರೆ ತಾವು ಯಾವಾಗ ಬಂದಿದ್ದೀರಿ ಅದನ್ನೆಲ್ಲ ನಾವು ಸ್ಪಂದನೆ ಕೊಟ್ಟಿದ್ದೇವೆ। ಇವತ್ತು ಒಂದು ಕಾಗದ ಹಿಡ್ಕೊಂಡು ಬಂದ್ರು ಕೂಡ ಅದರ ಬಗ್ಗೆ ನಮ್ಮ ಕೈಲಿ ಏನ್ ಸಾಧ್ಯ ಆದಷ್ಟು ನಿಮ್ ಸೇವೆನ ಬಹಳಷ್ಟು ಪ್ರಾಮಾಣಿಕತೆಯಿಂದ ನಾವು ಮಾಡ್ತಾ ಇದ್ದೀವಿ। ಅಂತದ್ರಲ್ಲಿ ಯಾರು ನಡಬರ್ಕ್ ಮೀಡಿಯೇಟರ್ ಬಂದು ಈ ಒಂದು ಮನೆ ಹಾಕಿಸ್ಬೇಕಾಗಿದ್ರೆ ಇವತ್ತು 10,000 ಕೊಡ್ರಿ, 20,000 ಕೊಡ್ರಿ, 40,000 ಕೊಡ್ರಿ ಅಂತೇಳಿ ಏನಾದ್ರೂ ಅಂತ ಒಂದು ಬೇಡಿಕೆಗಳನ್ನು ಇಟ್ಟಿದ್ರೆ ಖಂಡಿತವಾಗಿ ಅದಕ್ಕೆ ತಾವು ಬಲಿ ಹಾಕಬೇಡ್ರಿ। ಇದು ಸ್ಪಷ್ಟವಾಗಿರ್ತಕ್ಕಂಥ ನಮ್ಮ ಸಂದೇಶ ಇದೆ। ಯಾಕಂದ್ರೆ ಇಂಥ ಒಂದು ಅವಕಾಶಗಳನ್ನ, ಯಾಕಂದ್ರೆ ಒಬ್ಬ ಬಡಜೀವಿ ಬದುಕಬೇಕಾಗಿದ್ರೆ ಅದರ ಕಷ್ಟ ನಮಗೆ ಬಹಳಷ್ಟು ಹತ್ತಿರದಿಂದ ನೋಡ್ಬಂದಿದ್ದೀವಿ ನಾವು। ಯಾಕಂದ್ರೆ 1 ವರ್ಷ ಅವ್ರು ದುಡಿಬೇಕಾಗಿದ್ರೆ ಬಹಳ ಆದ್ರೆ ಅವ್ರ ಜೀವನದಲ್ಲಿ 10,000 20,000 ಉಳಿಸ್ಕೋಬೇಕಾಗಿದ್ರೆ ಬಹಳಷ್ಟು ಕಠಿಣ ಆಗ್ತದೆ। ಅಂತದ್ರೊಳಗೆ 1 ವರ್ಷದ ದುಡಿದಿದ್ದ ಒಂದು ಕಷ್ಟನೇ ನೀವು ಬೇರೆಯವರಿಗೆ ಕೊಟ್ಟಿದ್ರೆ ಅದು ನಿಮ್ ತಪ್ಪು, ಅದು ಯಾರು ಜನಪ್ರತಿನಿಧಿಗಳ ತಪ್ಪಲ್ಲ ಅಂತೇಳಿ ಬಹಳಷ್ಟು ಸ್ಪಷ್ಟವಾಗಿರತಕ್ಕಂತ ಒಂದು ಸಂದೇಶ ಕೂಡ ನಾನು ಕೊಡಲು ಬಯಸ್ತೇನೆ। ಅನಂತರ ಇವತ್ತು ಜಾಗನೂ ಇಲ್ಲ, ಮನೆನೂ ಇಲ್ಲ, ಏನ್ ಮಾಡ್ಬೇಕಂತೇಳಿ ಕೆಲವೊಂದು ಪರಿಸ್ಥಿತಿನೂ ಕೂಡ ಬರ್ಬೋದು। ಅಂತವರಿಗೂ ಕೂಡ ಈಗಾಗಲೇ ಗಾಂಧಿನಗರ್ನಲ್ಲಿ ಇವತ್ತು ಸಾವಿರಾರು ಗಟ್ಟಲೆ ಮನೆಗಳನ್ನು ಕೂಡ ಇವತ್ತು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಾವು ಮಾಡ್ತಾ ಇದ್ದೇವೆ। ಅದರಲ್ಲಿ ಕೂಡ ತಾವು ಅಪ್ಲಿಕೇಶನ್ ಹಾಕಿದ್ರೆ SC ST ಮೈನಾರಿಟಿ ಮತ್ತು ಜನರಲ್ದವರಿಗೆ ಹಂತವಾಗಿರ್ತಕ್ಕಂಥ ಒಂದು ದುಡ್ಡನ್ನು ಕಟ್ಟಬೇಕಾಗ್ತದೆ ಅದನ್ನು। ಯಾಕಂದ್ರೆ ಎಲ್ಲ ರೆಡಿ, ಜಾಗನೂ ರೆಡಿ, ಮನೆನೂ ರೆಡಿ, ನೀವು ಹೋಗಿ ಚಾವಿ ತೆಗೆದು ಬರೇ ವಾಸ ಮಾಡುವಂಥದ್ದು ಯೋಗ್ಯವಾಗಿರ್ತಕ್ಕಂಥ ಮನೆಗಳನ್ನ ಇವತ್ತು ನಿರ್ಮಾಣ ಮಾಡಿಕೊಡ್ತಾ ಇದ್ದೀವಿ। ಅದಕ್ಕೆ ಜನರಲ್ದವರಿಗೆ 1,80,000 ಕಟ್ಟಬೇಕಾಗ್ತದೆ, ಅದು ಹಂತವಾಗಿ। ಆನಂತರ ನಗರದ ಶಾಸಕರು ಮಾನ್ಯ ಶ್ರೀ ಬಸವನಗೌಡ ಸಾಹೇಬ್ರು ಅವರು ಸ್ವಂತ ಬ್ಯಾಂಕ್ ಇರುವುದರಿಂದ ಬಹಳಷ್ಟು ಕೆಳಮಟ್ಟದ ಆರ್ಥಿಕವಾಗಿರುವವರಿಗೆ ಅವರಿಗೆ ಲೋನ್ ಸಹಿತ ಹಾಕ್ತೀವಿ ಅಂತ ಹೇಳ್ಯಾರ। ಅದನ್ನು ಕೂಡ ತಾವು ಸದುಪಯೋಗ ಪಡ್ಕೊಂಡು ಅಂತ ಒಂದು ಮನೆಗಳನ್ನು ಕೂಡ ತಾವು ತಗೋಬೇಕಾಗ್ತದೆ ಅದನ್ನ ಅವಶ್ಯಕತೆ ಇದ್ದಲ್ಲಿ। ಆನಂತರ ತಮ್ಮದು ಗುಂಟೆ ಜಾಗ ಇದ್ದರೂ ಕೂಡ ಅಂತಲ್ಲಿ ಕೂಡ ನಾವು ಈಗಾಗಲೇ ವಸತಿ ಒಂದು ಯೋಜನೆ ಅಡಿಯಲ್ಲಿ ಅಂತವರಿಗೆ ಬಾಂಡ್ ಪೇಪರ್ ಮೇಲೆ ಕೂಡ ನಾವು ಮನೆಗಳನ್ನು ಕಟ್ಟುವಂತ ಕೆಲಸ ಕೂಡ ಅತ್ಯಂತ ಪ್ರಾಮಾಣಿಕತೆಯನ್ನು ಮಾಡತ್ತೀವಿ। ಆನಂತರ ಈಗ ಮನೆ ಕಟ್ಟಿ ಇನ್ನು ಮಕ್ಕಳು ದೊಡ್ಡವರಾಗಿ ಅವರು ವಾಸ ಮಾಡಕ್ ಮತ್ತೆ ನಮಗೆ ಏನ ಬೇಕಪ್ಪ ಅಂತೇಳಿ ಮತ್ತೊಂದು ಮನೆದ ಅವಶ್ಯಕತೆ ಇದ್ರೆ ಅದರ ಮನೆ ಮೇಲ್ಗಡೆನೆ ಕಟ್ಕೋಬೇಕಾಗಿದ್ರೆ ಸೆಂಟ್ರಲ್ ಸ್ಕೀಮು 1,50,000 ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಜಮಾ ಆಗುವಂತದ್ದು ಕೂಡ ಕೇಂದ್ರ ಸರ್ಕಾರ ಅದನ್ನು ಮಾಡ್ತಾ ಇದೆ। ಅದನ್ನು ಕೂಡ ತಾವು ಸಂಪೂರ್ಣವಾಗಿ ಒಂದು ಉಪಯೋಗ ಮಾಡ್ಕೋರಿ ಅಂತೇಳಿ ಈ ಮೂಲಕ ನಾನು ಹೇಳಬೇಕಾಗ್ತೇನೆ। ಆನಂತರ ನೇರ ಸಾಲ, ಇವತ್ತು ಮಹಿಳೆಯರು ಒಂದು ಸಬಲೀಕರಣ ಆಗ್ಬೇಕಾಗಿದ್ರೆ ಬಹಳಷ್ಟು ನಿಮಗೆ ಬ್ಯಾಕ್ ಬೋನ್ ಬೇಕಾಗ್ತದೆ, ಅಂದ್ರೆ ಸಪೋರ್ಟ್ ಬೇಕಾಗ್ತದೆ। ಆ ಒಂದು ಸಪೋರ್ಟ್ಗೋಸ್ಕರ
ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಶ್ರೀ ಕುಮಾರಣ್ಣವರು ಮಹಿಳೆಯರಿಗೋಸ್ಕರನೇ ಸಾಕಷ್ಟು ಹಲವಾರು ಯೋಜನೆಗಳನ್ನ, ಅನಂತರ ಮಧ್ಯಮ ವರ್ಗದವರಿಗೆ ಕೂಡ ಹಲವಾರು ಯೋಜನೆಗಳನ್ನು ಕೂಡ ಇವತ್ತು ತಂದು ಕೊಟ್ಟಿದ್ದಾರೆ. ಆ ಎಲ್ಲ ಯೋಜನೆಗಳು ಹೇಳಬೇಕಾದ್ರೆ ಸಮಯದ ಅಭಾವ ಇರುವುದರಿಂದ ಮಾನ್ಯ ಗೌರವಾನ್ವಿತ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ಬೇರೆ ಕಡೆ ಹೋಗೋದ್ರಿಂದ ಮತ್ತು ನನಗೂ ಒತ್ತಡಿದ್ದಾರೆ, ಬೇರೆ ಕಡೆ ಹೋಗೋದು ನನಗೂ ಒತ್ತಡಿದೆ. ಹೀಗಾಗಿ ಅವೆಲ್ಲ ಯೋಜನೆಗಳನ್ನ ತಾವು ತಿಳ್ಪಟ್ಟುಕೊಂಡು ಅವೆಲ್ಲ ಸದುಪಯೋಗ ಮಾಡ್ಕೋರಿ ಅಂತೇಳಿ ಈ ಮೂಲಕ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಶೋಭೆ ತಂದಿದ್ದಕ್ಕೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು, ಗೌರವಾನ್ವಿತ ಮಹಾಪೌರರು, ಎಲ್ಲ ನಮ್ಮ ಆತ್ಮೀಯ ಯುವ ಮಿತ್ರರ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಇವತ್ತು 2016, 17, 18ನೇ ಒಂದು ಸಾಲಿನ ವಾಜಪೇಯಿ ವಸತಿ ಯೋಜನೆ ಅಡಿಯಲ್ಲಿ ಇವತ್ತು 165 ಫಲಾನುಭವಿಗಳ ಒಂದು ಹಕ್ಕುಪತ್ರವನ್ನು ಅವರಿಗೆ ಕೊಟ್ಟು ನೀಡಲಾಯಿತು. ಅನಂತರ ಅವರಿಗೆ ವಸತಿ ಇರಲಾರ್ದವರಿಗೆ ಮತ್ತು ನೀವು ವಸತಿ ಇದ್ದು ಮತ್ತು ಬೇರೆ ಅದರ ಮೇಲೆ ವಸತಿ ನಿರ್ಮಾಣ ಮಾಡುವಂಥದ್ದು ಮತ್ತು ಸಂಪೂರ್ಣವಾಗಿ ಯಾವ ರೀತಿ ಒಂದು ಮನೆಗಳನ್ನು ನಿರ್ಮಾಣ ಮಾಡ್ಕೋಬೇಕು, ಆನಂತರ ಜಾಗದ್ದು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅದನ್ನೆಲ್ಲ ತಿಳುವಳಿಕೆ ಮುಖಾಂತರ ಇವತ್ತು ನಮ್ಮ ವಾರ್ಡಿಗೆ ಬರತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಕರೆಸಿ ಮಾಹಿತಿಯನ್ನು ಕೂಡ ನೀಡಲಾಯಿತು ಇವತ್ತು. ಆನಂತರ 3/3/2019ನೇ ತಾರೀಕದಂದು ಬಂಜಾರ ಸೇವಾಲಾಲ್ ಜಯಂತಿಯ ಪ್ರಯುಕ್ತವಾಗಿ ಮಾನ್ಯ ಶ್ರೀ ಕುಮಾರಣ್ಣವರು 3 ಗಂಟೆಗೆ 3/3/2019 3 ಗಂಟೆಗೆ ಬರ್ತಾಯಿದ್ದಾರೆ. ಹೀಗಾಗಿ ಇಲ್ಲಿನೂ ಕೂಡ ದೊಡ್ಡ ಸಮಾವೇಶ ನಡೀತಾ ಇದೆ. ಅದಕ್ಕೆ ಕೂಡ ನಾಗಠಾಣ ಮತ್ತು ಕ್ಷೇತ್ರದಾಗಿರ್ಬೋದು, ಬಿಜಾಪುರ ಜಿಲ್ಲಾ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ಕೊಡ್ಬೇಕಂತೇಳಿ ಒಂದು ಮನವಿ ಕೂಡ ನಾನು ಮಾಡ್ಕೋತೀನಿ ಸರ್. ಸಚಿವ MC ಮನಗೂಳಿ ಅವರು ಮಾಧ್ಯಮ ಜೊತೆ ಮಾತಾಡ್ಕೋತಾ ಪಾಕಿಸ್ತಾನ ಜೊತೆ ಯುದ್ಧ ಆದರೆ ಅನಾಹುತವಾಗುತ್ತೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನಂತ? ಈಗ ರಾಷ್ಟ್ರದ ಪ್ರೇಮದ ಬಗ್ಗೆ ಹೇಳಬೇಕಾಗಿದ್ರೆ ಇವತ್ತು ನಮ್ಮ ದೇಶದ್ದು ಮತ್ತು ನಮ್ಮ ವೈಯಕ್ತಿಕ ಆಗಿರತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಭಾಳಷ್ಟು ಸೂಕ್ಷ್ಮ ದೃಷ್ಟಿಯಿಂದ ನಾವು ಇದನ್ನು ಪ್ರಕ್ರಿಯೆ ನೀಡಬೇಕಾಗ್ತದೆ. ಈ ದೇಶದ ಒಂದು ವಿಷಯ ಬಂದಕಾರೆ ನಾವು ದೇಶಕ್ಕೆ ಬೆನ್ನೆಲುಬಾಗಿ ನಾವು ನಿಲ್ಲಲೇಬೇಕಾಗ್ತದೆ. ಇವತ್ತು ನಮ್ಮ ದೇಶ ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನು ನಾವು ಅದನ್ನು ಸ್ವಾಗತ ಮಾಡಬೇಕಾಗ್ತದೆ ಸರ್. ಈಗ ಅವ್ರು ಹೇಳಿರ್ತಕ್ಕಂಥ ವಿಚಾರನ ಅವರ ವೈಯಕ್ತಿಕ ಬಿಟ್ಟಿದ್ದು, ಅದು ಅವರಿಗೆ ಕೇಳಬೇಕಾಗ್ತದೆ ಈ ವಿಷಯಕ್ಕೆ. ತಾಜ್ ಮೊಬೈಲ್ ಶೋರೂಮಿನ 5ನೇ ವರ್ಷದ ಸೆಲೆಬ್ರೇಷನ್ ನಿಮ್ಮ ವಿಜಯಪುರ ನಗರದ SS ರೋಡ್ ನಲ್ಲಿ ಇರುವ ತಾಜ್ ಮೊಬೈಲ್ ಶೋರೂಮ್ 5ನೇ ವರ್ಷದ ಸೆಲೆಬ್ರೇಷನ್ ಸಲುವಾಗಿ ಬಂಪರ್ ಆಫರ್ ಕೊಡಲಾಗುವುದು. ಬೇರೆ ಬೇರೆ ರಿಯಾಯಿತಿಯ ಮೊಬೈಲ್ ಖರೀದಿ ಮಾಡಿದರೆ ನಿಮಗೆ ಹೆಡ್ಫೋನ್, ಬ್ಯಾಗ್, ಪವರ್ ಬ್ಯಾಂಕ್ ಯಾವುದಾದರೂ ಒಂದು ಉಚಿತವಾಗಿ ಪಡೆಯಿರಿ. ಈ ಆಫರ್ ಸೀಮಿತಾವಧಿಗೆ ಮಾತ್ರ. ಸ್ಥಳ SS ರೋಡ್, ರತನ್ ಮಹಲ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 9, ವಿಜಯಪುರ. संपर्किसी 8951503827 9241111486। और खबरों के लिए जुड़े रहिएगा आपके अपने चैनल बीजापुर समय के साथ।